ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಮತ್ತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಂಗವಾಗಿ ಕುಂಬಳಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಇತ್ತೀಚೆಗೆ ನಡೆಸಲಾಯಿತು. ಈ ಬೃಹತ್ ಪ್ರಮಾಣದ ಉದ್ಯೋಗವನ್ನು ಮಾಹಿತಿಯನ್ನು ನೀಡಿದ ಅಧ್ಯಕ್ಷರಾದ ದೇವರಾಜ್ ಎನ್ ರವರು ಇಲ್ಲಿರ್ತಕ್ಕಂಥ ಮತ್ತು ಬೆಂಗಳೂರಿಗೆ ಬಂದಿರತಕ್ಕಂಥ ಎಲ್ಲ ಯುವಕ ಯುವತಿಯರಿಗೂ ಕೂಡ ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡುವುದೇ ಈ ಒಂದು ಬೃಹತ್ ಪ್ರಮಾಣದ ಉದ್ಯೋಗ ಮೇಳದ ಗುರಿಯಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಕೌಶಲ್ಯ ಮತ್ತು ವ್ಯಕ್ತಿತ್ವ ವಿಕಸನದಲ್ಲಿ ಸ್ವಸಹಾಯ ಗುಂಪುಗಳಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನವು ಕೈಗಾರಿಕಾ ತರಬೇತಿ ಸಂಸ್ಥೆಗಳೊಂದಿಗೆ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳೊಂದಿಗೆ ಪಾಲುದಾರಿಕೆಯನ್ನು ಆರಂಭಿಸಬಹುದಾಗಿದೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಉದ್ದೇಶ ಸ್ಪಷ್ಟವಾಗಿದೆ. ಬಡ ಕುಟುಂಬಗಳು ಲಾಭದಾಯಕ ಸ್ವ ಉದ್ಯೋಗ ಮತ್ತು ಕೌಶಲ್ಯಯುತ ವೇತನಗಳನ್ನು ಉದ್ಯೋಗ ಅವಕಾಶಗಳನ್ನು ಪಡೆಯುವ ಮೂಲಕ ಬಡತನವನ್ನು ಕಡಿಮೆ ಮಾಡಲು ಬಡವರ ಬಲವಾದ ತಳಮಟ್ಟದ ಸಂಸ್ಥೆಗಳನ್ನು ನಿರ್ಮಿಸುವ ಮೂಲಕ ಅವರ ಜೀವನೋಪಾಯದಲ್ಲಿ ಸುಸ್ಥಿರ ಆಧಾರದ ಮೇಲೆ ಗಮನಾರ್ಹವಾದ ಸುಧಾರಣೆಗೆ ಕಾರಣವಾಗ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನವು ಕೈಗೊಳ್ಳುತ್ತಾ ಬಂದ ಕೌಶಲ್ಯ ಅಭಿವೃದ್ಧಿಯು ಸ್ಥಳೀಯ ಅವಶ್ಯಕತೆಗಳೊಂದಿಗೆ ವೈಯಕ್ತಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಆಧಾರದ ಮೇಲೆ ಅಗತ್ಯವಿರುತ್ತದೆ. ಬಹುಪಾಲು ಸದಸ್ಯರು 31ರಿಂದ 40 ವರ್ಷ ವಯೋಮಾನದವರಾಗಿರುತ್ತಾರೆ. 10ನೇ ತರಗತಿಯಲ್ಲಿ ತೇರ್ಗಡೆಯಾದವರು ಸರಾಸರಿ 88ರಿಂದ 96% ಇದ್ದಾರೆ. ಇದು ತಂತ್ರಜ್ಞಾನದ ಚಾಲಿತ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಕಲಿಯಲು ಮತ್ತು ಅನುಸರಿಸಲು ಅವರಿಗೆ ಹೆಚ್ಚು ಯೋಗ್ಯತೆಯನ್ನು ನೀಡುತ್ತದೆ. ಈ ಕಾರಣದಿಂದ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ವಿಚಾರ ಮಾಡಿ ಈ ಒಂದು ತರಬೇತಿ ಮತ್ತು ಕೌಶಲ್ಯವನ್ನು ಪಡೆದಿರತಕ್ಕಂತಹ ಮಹಿಳೆಯರಿಗೆ ಮತ್ತು ಪುರುಷ ಯುವಕರಿಗೆ ಮತ್ತು ಯುವತಿಯರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಕೊಡಿಸಬೇಕು ಅನ್ನುವ ಕಾರಣದಿಂದ ಈ ಉದ್ಯೋಗ ಮೇಳವನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ನಡೆಸಿಕೊಂಡು ಬರಲಾಗುತ್ತಿದೆ. ನಗರದ ಬಡವರಿಗೆ ವೇತನ, ಉದ್ಯೋಗ, ನೌಕರಿಗಳನ್ನು ಕೊಡಿಸುವುದು, ಖಾಸಗಿ ಉದ್ಯೋಗಗಳನ್ನು ಕೊಡಿಸುವುದು, ಕಂಪನಿಗಳನ್ನು ಉದ್ಯೋಗ ಕೊಡಿಸಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವರು ಮಾಡ್ತಾರೆ. ಮತ್ತು ಅಥವಾ ಸ್ವ ಉದ್ಯೋಗ ಅವಕಾಶಗಳನ್ನು ಒದಗಿಸುವಂತಹ ಸಂರಚನೆಯಂಥ ಮಾರುಕಟ್ಟೆ ಮುಖಿಯ ಪ್ರಮಾಣೀಕೃತ ತರಬೇತಿಯನ್ನು ಒದಗಿಸಿ ಅವರ ಆದಾಯವನ್ನು ಹೆಚ್ಚು ಮಾಡುವುದು, ತನ್ಮೂಲಕ ಅಂತಿಮವಾಗಿ ಸ್ಥಿತ ರೂಪದಲ್ಲಿ ಅವರ ಜೀವನ ಮಟ್ಟಗಳಲ್ಲಿ ಸುಧಾರಣೆ ಮತ್ತು ಅವರ ಬಡತನ ಕಡಿಮೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ದೀನ್ ದಯಾಳ್ ಅಂತ್ಯೋದಯ ಯೋಜನೆಯು ಕರ್ನಾಟಕ ಸರ್ಕಾರವು ಹೊಂದಿದೆ. ಒಟ್ಟಾರೆಯಾಗಿ ಬೆಳವಣಿಗೆಗೆ ದೃಢಪಡಿಸುವುದು, ಅವರಿಗೆ ತರಬೇತಿ ನೀಡುವುದು ಮತ್ತು ಉದ್ಯೋಗವು ದೊರೆಯುವಂತೆ ಮಾಡ್ತಕ್ಕಂಥ ಒಂದು ಪ್ರಯತ್ನವು ಕೂಡ ಈ ಒಂದು ಅಭಿಯಾನದಲ್ಲಿ ಅನುಷ್ಠಾನಕ್ಕೆ ತರಲಾಗಿದೆ. ರಾಷ್ಟ್ರೀಯ ಅರ್ಥವ್ಯವಸ್ಥೆಗೆ ಕೌಶಲ್ಯಯುತ ನಗರದ ಬಡವರ ಕೊಡುಗೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲಾಖೆಯು ಮಾಡುತ್ತಿದೆ. ಇಂಥ ಒಂದು ಕಾರ್ಯಕ್ರಮ ಅಭ್ಯಾಸ ಮಾಡಿದ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜರವರು ಈ ಒಂದು ಬೃಹತ್ ಮೇಳವನ್ನು ಆಯೋಜನೆ ಮಾಡಿದ್ದರು. ಅದರೊಳಗೂ ಕುಂಬಳಗೂಡು ಗ್ರಾಮದಲ್ಲಿರ್ತಕ್ಕಂಥ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಖುಷಿ ತರ್ತಕ್ಕಂಥ ಒಂದು ವಿಚಾರ. ನಿಮಗೆಲ್ಲ ಗೊತ್ತಿರೋ ಹಾಗೇ ಬೆಂಗಳೂರಲ್ಲಿ ಬಡತನ ಅನ್ನೋದು ಎಷ್ಟು ಮಟ್ಟಿಗಿದೆ. ಬೆಂಗಳೂರಲ್ಲಿ ಏನು ವಲಸೆ ಬಂದಿದ್ದಾರಲ್ಲ ಹೊರಗೆ. ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ದೇವರಾಜ್ ಎನ್ ರವರು ರಾಜಕೀಯ ಕುಟುಂಬದಿಂದ ಬಂದವರು. ಇವರ ತಂದೆ ನರಸೇಗೌಡ ಪಟೇಲ್ ನರಸೇಗೌಡರು ಎಂದೇ ಪ್ರಸಿದ್ಧರಾಗಿದ್ದು ಹಳೆ ಹುಲಿ ಎಂದೇ ಕೂಡ ಇಲ್ಲಿ ಖ್ಯಾತಿಯನ್ನು ಹೊಂದಿದ್ದರು. ಕುಂಬಳಗೂಡು ಗ್ರಾಮವು ಇಷ್ಟೊಂದು ಅಭಿವೃದ್ಧಿಯಾಗಬೇಕಾದರೆ ನರಸೇಗೌಡ ಪಟೇಲರ ಒಂದು ಸಾಧನೆ, ಪರಿಶ್ರಮವೇ ಕಾರಣ ಅಂತಕ್ಕಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಾವು ನೆನೆಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಆದ್ದರಿಂದ ಅಥವಾ ತಮ್ಮ ತಂದೆಯವರು ಕಷ್ಟಪಟ್ಟ ಕಾರಣದಿಂದಲೋ ಏನೋ ದೇವರಾಜರವರಲ್ಲಿ ಇದೆ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಜನರಿಗೆ ನೌಕರಿ ಸಿಗದೆ ಹೋದರೆ ಯಾವ ರೀತಿಯಾಗಿ ತೊಂದರೆ ಆಗುತ್ತೆ, ಅವರ ಕುಟುಂಬ ಯಾವ ರೀತಿಯಾಗಿ ಒಂದು ಸಂಕಷ್ಟಕ್ಕೆ ಈಡಾಗುತ್ತೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ದೇವರಾಜ್ ಎನ್ರವರು ಹೊಂದಿದ್ದಾರೆ. ಉದ್ಯೋಗ ಅರಸಿ ಬರುವ ಮಕ್ಕಳು ಬಡತನದಿಂದ ಬೆಂದಿರುತ್ತಾರೆ. ಇಂಥವರಿಗೆ ಏನಾದರೂ ಒಂದು ನಾವು ಸಹಾಯ ಮಾಡಲೇಬೇಕು ಅಂತಕ್ಕಂಥ ಒಂದು ಕಲ್ಪನೆಯನ್ನು ದೇವರಾಜ್ ಎನ್ರವರು ಹೊಂದಿದ್ದಾರೆ. ಹಾಗಾದರೆ ಈ ಒಂದು ಉದ್ಯೋಗದ ಮೇಳದ ಕುರಿತು ಏನು ಹೇಳಿದರು ದೇವರಾಜರವರು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೋಡೋಣವೇ. ಹಾಗೂ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಏನು ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಸಹಕಾರದೊಂದಿಗೆ ಇವತ್ತು ನಾವು ಇಲ್ಲಿ ಉದ್ಯೋಗ ಮೇಳನ ಒಂದು ವ್ಯವಸ್ಥೆನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇದ್ರ ಉದ್ದೇಶ ಏನು, ಬಡ ವಿದ್ಯಾರ್ಥಿಗಳು ಇವತ್ತಿನ ದೆಸೆಯಲ್ಲಿ ಒಂದು ಡಿಗ್ರಿ ಮಾಡಬೇಕು ಅಂತಂದರೆ ಅವರ ಕುಟುಂಬದಲ್ಲಿ ಎಷ್ಟು ಜನ
ಅದ್ರ ಹಿಂದೆ ಸಾಕಾರ ಇರ್ತಾರೆ ಅಂತಂದರೆ ಕೌರವರು ಶಕುನಿನ ಸಾಕ್ದಂಗೆ ಇರ್ತದೆ. ಎಲ್ಲರೂ ಎಲ್ಲ ತೀರೋದಾಗ ಒಬ್ಬ ಆದರೂ ನಮ್ಮಲ್ಲಿ ಉಳಿಲಿ ಅಂದ್ಬಿಟ್ಟು ಅವ್ರು ತಿಂತಕ್ಕಂಥ ಒಂದು ಆಹಾರನ ಒಬ್ಬ ಶಕುನಿಗೆ ಕೊಟ್ಟು ಸಾಕ್ತಾರಲ್ಲ, ಆ ರೀತಿ ಕುಟುಂಬದಲ್ಲಿ 5 ಜನ ಇರ್ತಾರೆ, 6 ಜನ ಇರ್ತಾರೆ, ಎಲ್ಲರೂ ವಿದ್ಯಾವಂತರಾಗಕ್ಕಾಗಲ್ಲ. ಅವರಲ್ಲಿ ಯಾರಾದರೂ ಒಬ್ಬ ನಮ್ಮ ಕುಟುಂಬದಲ್ಲಿ ಒಬ್ಬ ವಿದ್ಯಾವಂತ ಆಗಲಿ, ಬೆಂಗಳೂರಲ್ಲಿ ಹೋಗಿ ಒಂದು ಒಳ್ಳೆ ಕಂಪನಿ ಒಂದು ಉದ್ಯೋಗದಲ್ಲಿ ಸೇರಿ ಕೊನೆಯ ಕಾಲದಲ್ಲಿ ಅಪ್ಪ ಅಮ್ಮನಿಗೆ ಆಶ್ರಯ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತಕ್ಕಂಥ ಜನಗಳು ಇದೆ. ಆ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಬೆಂಗಳೂರಿಗೆ ಬಂದಿರತಕ್ಕಂಥ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಕಲ್ಪಿಸಬೇಕು ಅಂತ ಈ ವೇದಿಕೆನ ನಾವು ಇಲ್ಲಿ ಸೃಷ್ಟಿ ಮಾಡಿದ್ದೀವಿ. ಈ ವೇದಿಕೆಯಿಂದ ಹಲವಾರು ಅನುಕೂಲಗಳು ಆಗಿವೆ ಅಂತೇಳಿ ನಾನು ಭಾವಿಸಿದ್ದೀನಿ. ಮತ್ತು ಯಾರೂ ಧೃತಿ ಕೇಳೋದು ಬೇಡ. ಇಲ್ಲಿ ಬೇಸ್ಮೆಂಟ್ ಆಗಿಲ್ಲ ಅಂದ ಕ್ಷಣಕ್ಕೆ ಮತ್ತೆ ಅವ್ರ ಜೀವನದಲ್ಲಿ ಕೆಲಸನೇ ಸಿಗಲ್ಲ ಅನ್ನೋ ಥರ ಭಾವಿಸ್ಬಾರ್ದು. ಕೆಲಸ ಸಿಗುತ್ತೆ, ಇಲ್ಲ ಆಗಿಲ್ಲ ಅಂದರೆ ಇನ್ನೊಂದು ವ್ಯವಸ್ಥೆ ಮಾಡ್ತೀವಿ, ಅಲ್ಲಾದರೂ ಸಿಗುತ್ತೆ. ಆದರೆ ಒಂದು ಗುರಿ ಇಟ್ಕೊಬೇಕು. ಆ ಗುರಿನ ಇಟ್ಕೊಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ವಾಹಿನಿ ಮುಖಾಂತರ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು 110 ಕಂಪ್ನಿಗಳು ಬಂದಿದ್ದು, 6,000ಕ್ಕೂ ಅಧಿಕ ಜನ ಅಭ್ಯರ್ಥಿಗಳು ನೋಂದಾವಣೆ ಮಾಡ್ಕೊಂಡಿದ್ದಾರೆ. ಇವಾಗ ಆಗಲೇ ನಡೀತಾ ಇದೆ ಇಂಟರ್ವ್ಯೂ. ಪ್ಲಸ್ 18 ಎಬೋ. ಹದಿನೆಂಟು ವರ್ಷ ಇದೆ, ಅವಕಾಶ ಬಳಸ್ಕೊಳ್ಳಿ ಅಂತ ಹೇಳಿ ನಾನು ನಮಸ್ಕಾರ. ರಾಜ್ಯದ ಮೂಲೆ ಮೂಲೆಗಳಿಂದ ಬೆಂಗಳೂರಿಗೆ ಆಗಮಿಸುತ್ತಿರುವ ಉದ್ಯೋಗವನ್ನು ಅರಸಿಕೊಂಡು ಬೆಂಗಳೂರಿಗೆ ಬರುತ್ತಿರುವ ಯುವಕ ಯುವತಿಯರಿಗೆ ಸೂಕ್ತವಾದ ಉದ್ಯೋಗಗಳನ್ನು ನೀಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಕುಂಬಳಗೂಡು ಗ್ರಾಮ ಪಂಚಾಯಿತಿಯವರ ಸಹಯೋಗದಲ್ಲಿ ಜಾಬ್ ಮೇಳ 25 ಇತ್ತೀಚೆಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸಿಕೊಂತಕ್ಕಂಥ ದೃಷ್ಟಿಯಿಂದ ಮಾಜಿ ಸಹಕಾರ ಸಚಿವರು ಹಾಗೂ ಶಾಸಕರು ಯಶವಂತಪುರ ವಿಧಾನಸಭಾ ಕ್ಷೇತ್ರರಾದ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರೊಂದಿಗೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ KS ಲತಾ ಕುಮಾರಿ ಅವರೊಂದಿಗೆ ಕುಂಬಳಗೂಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ದೇವರಾಜ್ ಎನ್ ರವರು ಸಮಗ್ರವಾದ ಚಿಂತನೆಯನ್ನು ನಡೆಸಿದ್ದಾರೆ. ಈ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿದ್ದು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡಿಸುವಲ್ಲಿ ಈ ಜಾಬ್ ಮೇಳ 25 ಯಶಸ್ವಿಯಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯು ಕೂಡ ನಮಗೆ ಮುಖ್ಯ. ನಮಸ್ಕಾರಗಳು.